ಹಾಯ್ ಶ್ರೀಧರ್ ಅವರೇ, ನಮಸ್ಕಾರ. ನಾನು ಮಹೇಶ್ ಕುಂದಾಪುರದಿಂದ ಮಾತಾಡ್ತಿರೋದು. ನಿಮ್ಮ ವೀಡಿಯೋಸ್ಗಳನ್ನ ನಾನು ತುಂಬ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಇವತ್ತೊಂದು ವೀಡಿಯೋಸು ನಾನು ನೋಡಿದೆ. ಮನ್ಸೂರ್ ಮಂಗಳೂರು ಅವರು ನಿಮಗೆ ಒಂದು ವೀಡಿಯೋ ಸೆಂಡ್ ಮಾಡಿದ್ದಾರೆ, ವಿಡಿಯೋ ಮಾಡಿ ಅಲ್ವಾ. ಅವ್ರು ಹೇಳ್ತಾರೆ ಪ್ರಥಮ್ ಫ್ಯಾನ್ಸ್ ಯಾರೂ ಇಲ್ಲ ಉಡುಪಿ, ಮಂಗಳೂರು, ಕುಂದಾಪುರದಲ್ಲಿ ಅಂತ ಹೇಳಿದರು. ಕುಂದಾಪುರದಲ್ಲಿ ಇಲ್ಲ ಅಂತ ಯಾವನು ಹೇಳ್ದಾನ ಅವನಿಗೆ? ಯಾವನು ಹೇಳ್ದಾನು? ಅವನೇ ಒಂದು ತಿಳ್ಕೊಂಡ್ಬಿಟ್ರೆ ಮುಗ್ದೋಯ್ತಾ? ಇಲ್ಲಿ ನಾವೇನು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟ ಅವನು. ತುಂಬ ಜನ ಇದ್ದಾರೆ ಶ್ರೀಧರ್ ಅವರೇ. ಕುಂದಾಪುರದಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಪ್ರಥಮ್ ಅವರಿಗೆ. ಪ್ರಥಮ್ ಇದ್ದ ರೀತಿ ನಮ್ಗೆ ತುಂಬ ಇಷ್ಟ ಆಗಿದೆ. ಅಲ್ಲಿ ಅವನಿದ್ದ ಸ್ಟ್ರೈಟ್ ಫಾರ್ವರ್ಡು, ಅವನು ಕೆಲವೊಂದು ಟಾಸ್ಕ್ ವಿಚಾರದಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಹೇಳಿದ್ರೆ ನಾವು ತಲೆ ಕೆಡ್ಸ್ಕೊಳಲ್ಲ. ಅವರು ಕುಂದಾಪುರದಲ್ಲಿ ಯಾರು ಫ್ಯಾನ್ಸೇ ಇಲ್ಲ, ಬರ್ತೀಯ ನಿಮ್ಮನ್ನ ಹಂಗೆ ಹಿಂಗೆ ಕೇಳಿದ್ರು. ಶ್ರೀಧರ್ ಅವರ, ನೀವು ಬನ್ನಿ, ನಾನೇ ಭೇಟಿ ಮಾಡಿಸ್ತೀನಿ. ನಿಮ್ಗೆ ಎಷ್ಟು ಜನ ಕುಂದಾಪುರದಲ್ಲಿ ಫ್ಯಾನ್ಸ್ ಇದ್ದಾರೆ ಅಂತ ನಾನೇ ನಿಮ್ಗೆ ತೋರಿಸ್ತೀನಿ, ಆಯ್ತಾ? ಮನ್ಸೂರ್ ಅವರೇ, ಸ್ವಲ್ಪ ಮಾತಾಡಲಿ, ನೋಡ್ಕೊಂಡು ಮಾತಾಡಿ, ಆಯ್ತಾ? ಎಲ್ಲ ನೀನೇ ರಿಜಿಸ್ಟರ್ ಮಾಡಿಬಿಟ್ಟಿದೆಯಲ್ವಾ? ಕುಂದಾಪುರದಲ್ಲಿ ಪ್ರಥಮ್ ಫ್ಯಾನ್ಸ್ ಇಲ್ಲ, ಉಡುಪಿ ಮಂಗಳೂರಲ್ಲಿ ಅಲ್ಲಿ ಯಾರು ಎಲ್ಲೂ ಇಲ್ಲ ಅಂತ ನೀನು ರಿಜಿಸ್ಟರ್ ಮಾಡಿಬಿಟ್ಟೆ. ನಮ್ಮ ಹತ್ರ ಏನು ಬಂದು ಕೇಳಿದ್ಯಾ ನೀನು ಪ್ರಥಮ್ ಫ್ಯಾನ್ಸಾ ಹಂಗೆ ಹಿಂಗೆ ಅಂತ ಬಂದು ಕೇಳಿದ್ಯಾ? ಇಲ್ಲ ತಾನೇ? ಸ್ವಲ್ಪ ನೋಡ್ಕೊಂಡು ಮಾತಾಡಿ, ಆಯ್ತಾ? ಶ್ರೀಧರ್ ಅವರು, ಮಂಗಳೂರವರೇ, ನಾನೊಂದು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಕಳ್ಸಿದಿರಲ್ಲ ವಿಡಿಯೋ ಕೀರ್ತಿ ಬಗ್ಗೆ. ಕೀರ್ತಿ ಅವರು ಎಲ್ಲ ಗೊತ್ತು, ಮಂಗಳೂರಲ್ಲಿ ಬಂದು ಮೈಕ್ ಇಟ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ದೀರಾ. ಯಾಕೆ ಮಾತಾಡ್ತಾರೆ ಅಂದರೆ, ಅವ್ರು ಮಾತಾಡಿದ್ದಾರೆ ಅಂದರೆ ಅವರು ಇದೇ ಕೆಲಸ, ಅದು ಮೈಕ್ ಇಟ್ಕೊಂಡು ಮಾತಾಡೋದು. ಆದರೆ ನಮ್ಮ ಪ್ರಥಮ್ಗೆ ಎಲ್ಲರ ಹತ್ರ ಹೋಗಿ ಮೈಕ್ ಇಟ್ಕೊಂಡು ಮಾತಾಡೋಂಥದ್ದು ಏನಿಲ್ಲ. ಈಗ ನೀವೇ ನೋಡ್ತಾ ಇದ್ದೀರಲ್ರಿ, ಯಾರಿಗೆ ಓಟ್ ಬಿದ್ದಿದೆ, ಯಾರಿಗೆ ಓಟ್ ಬಿದ್ದಿಲ್ಲ ಅಂತ. ಯಾಕ್ರಿ ಹೊಟ್ಟೆ ಉರಿ ಪಟ್ಕೊಂಡು ಈ ಥರ ಎಲ್ಲ ವಿಡಿಯೋ ಕಳಿಸ್ತೀರ? ಅಲ್ಲ, ನೀವು ವಿಡಿಯೋ ಕಳಿಸಿದ ತಕ್ಷಣ ಯಾರೂ ಪ್ರಥಮ್ ಬಗ್ಗೆ ಏನು ಅನ್ಕೊಳಕ್ಕಾಗಲ್ಲ. ಅಲ್ಲ, ನೀವು ಆಫ್ಟರ್ ಆಲ್ ನೀವು ಮಂಗಳೂರವರೇ ಅಲ್ಲ, ಆಯ್ತಾ? ಯಾಕಂದರೆ ನನಗೂ ಮಂಗಳೂರಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಹೋಗ್ಬಿಟ್ಟು ನೀವೇ ಮನೆ ಬಾಗಿಲಿಗೆ ಎಲ್ಲರ ಮನೆ ಬಾಗಿಲು ಮೈಕ್ ಇಟ್ಕೊಂಡು ಪ್ರಥಮ್ ಇಷ್ಟನಾ, ಕೀರ್ತಿ ಇಷ್ಟನಾ, ಮೋಹನ್ ಇಷ್ಟನಾ ಅಂತ ಕೇಳಿ, ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಏನು ಅಂತ. ಒಂದೇಳಿ ಕೇಳಿಸ್ಕೊಳ್ಳಿ, ನಾವೇ ಅಲ್ಲ, ನಿಮ್ಮ ನಂಬರ್ ಅವ್ರು ಕೊಟ್ಟಿದ್ದರೆ ನಿಜವಾಗ್ಲೂ ನೀವು ಸ್ವಿಚ್ ಆಫ್ ಅಲ್ಲ, ಇನ್ನೊಂದೇ ಮಾಡ್ಕೋಬೇಕಿತ್ತು. ಒಂದೇ ತಿಂಗ್ ಕೇಳಿಸ್ಕೊಡಿ ಚೆನ್ನಾಗಿ. ನಿಮಗೆ ವಿನ್ ಆಗೋದು ಯಾರು, ವಿನ್ ಆಗ್ತಾರೋ ಇಲ್ಲೋ ಪ್ರಥಮ್ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಅವರಿಂದ ಇವರಿಂದ ಬಕೆಟ್ ಇದೆಯೋ ಕೆಲಸ ಯಾರು ಮಾಡ್ತಾರೆ ಅಂತ ನಿನ್ನೆ ಇದ್ರಲ್ಲಿ ನೋಡಿದ್ದೀರಲ್ಲ, ಅಯ್ಯಪ್ಪರು ಹೇಳ್ತಾರೆ ಕೀರ್ತಿಗೆ, ಹೊಸದಾಗಿ ಬಂದಿರೋರಿಗೆ ಬಕೆಟ್ ಹಿಡಿಬೇಡಪ್ಪ ಅಂತ. ಅದರಲ್ಲೇ ಗೊತ್ತಾಗುತ್ತೆ ಕರ್ನಾಟಕ ಜನಕ್ಕೆ ಯಾರು ಬಕೆಟ್ ಹಿಡಿತಾರೆ, ಯಾರು ಬಕೆಟ್ ಹಿಡಿಯಲ್ಲ ಅಂತ. ಅಲ್ಲ, ನೀವು ಅಂಥವ್ರೇ ಇರ್ಬೋದು, ಅದಕ್ಕೆ ಅಂತ ವಿಡಿಯೋ ಮಾಡಿ ಕಳಿಸಿದ್ದೀರ. ಆದರೆ ಅವ್ರಿಗೆ ಯಾಕೆ ಮಾಡಿ ಕಳ್ಸಕ್ಕೆ ಹೋದ್ವಿ? ನೀವೇ ಒಂದು ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೊಬೋದಿತ್ತಲ್ವ? ನಿಮಗೆ ಕ್ಲೀನಾಗಿ ಎಲ್ಲರೂ ಕ್ಲೀನಾಗಿ ಮೆಸೇಜ್ ಕಳಿಸ್ತಿದ್ರು, ಮತ್ತು ನಿಮಗೆ ವಿಡಿಯೋ ಕಳಿಸ್ತಿದ್ರು. ಸುಮ್ಮನೆ ಏನಕ್ಕೆ ಜನಗಳ ಹತ್ರ ಬಯಸ್ಕೊತೀರಾ? ಅಲ್ಲ, ಮಂಗಳೂರಲ್ಲಿ ಫ್ಯಾನ್ಸ್ ಇಲ್ಲ ಅಂತಿರಲ್ಲ, ನಿಮಗೆ ತಲೆ ಕೆಟ್ಟೋಗಿದೆ ಅನಿಸುತ್ತೆ. ನಮ್ಮ ಬೆಂಗಳೂರಲ್ಲಿ ವಿಮಾನಸು ತುಂಬ ದೊಡ್ಡದಾಗಿ ಕಳಿಸಿದ್ದಾರೆ, ಬಂದು ಸೇರ್ಕೊಳ್ಳಿ, ಆಯ್ತಾ? ಬೇಕಾದ್ರೆ ನಮ್ಮ ಕರ್ನಾಟಕ ಜನ ಹೆಲ್ಪ್ ಮಾಡ್ತಾರೆ. ನಾವೇ ಮನೆಗೆ ಹೋಗಿ ಚೆಂದ ಉಸ್ಲು ಮಾಡಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲ, ಅಯ್ಯೋ, ಅದಕ್ಕಿಂತ ಮೇನು ಫ್ರೀ. ಅಲ್ಲಿರೋ ಡಾಕ್ಟ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಯಾಕಂದರೆ ಅಲ್ಲಿರೋರು ಪ್ರಥಮ್ ಫ್ಯಾನ್ಸ್ ಇರ್ತಾರೆ, ಓಕೆನಾ? ಅಲ್ಲ, ಹಂಗಂತ ಅಂದ್ಕೊಂಡು ಏನಾದರೂ ಪ್ರಥಮ್ ಫ್ಯಾನ್ಸ್ ಅಂತ ಹೋಗೇನಾದ್ರು ಮಾಡೋಕ್ಕೆ ಹೋದರೆ ಮತ್ತು ನಿಮಗೇನೆ ಇನ್ನೇನೋ ಮಾಡಿ ಕಳಿಸ್ಬಿಡ್ತಾರೆ. ಹುಷಾರಾಗಿ ಇನ್ನೊಂದ್ಸತಿ ಈ ಥರ ಸ್ಟೇಟ್ಮೆಂಟ್ಸ್ ಕೊಡೋಕೆ ಹೋಗ್ಬೇಡಿ, ಮತ್ತು ವಿಡಿಯೋ ಕಳ್ಸೋಕೆ ಹೋಗ್ಬೇಡಿ. ಅಲ್ಲ, ಕಳಿಸ್ತೀವಿ ಅಂದರೆ ಬೈರೋ ಹಂಗೆ ನಿಮ್ಮ ನಂಬರ್ ಅದ್ರ ವಿಡಿಯೋದ್ರಿಗೆ ಹಾಕಿ ಕಳಿಸಿ, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ, ಓಕೆನಾ ಸರ್? ಬೇರೆಯವ್ರು ಬಂದು ಅದೇನೋ ಹೇಳ್ತಾರಲ್ಲ ಗಾದಿ, ಯಾಕೆ ಸುಮ್ಮನೆ ಅವೆಲ್ಲ ಹೇಳಿ ನೀವು ಬೇಜಾರು ಮಾಡಬೇಕು? ನೀವಂತೂ ತುಂಬ ಮಾತಾಡಿದ್ದೀರಾ. ಮಾತಾಡಿ ಸೆಲ್ಫಿ ತೊಗೋಬೇಕು ಅಂದರೆ ಏನು ಪ್ರಥಮ್ ಹೋಗಿ ಸೆಲ್ಫಿ ತೊಗೋತಾರಾ ಏನು ಅಂತ ಮಾತಾಡ್ತೀರಾ? ನಿಮ್ಗೆ ಹೋಗಿ ಒಬ್ರ ಹತ್ರ ಹೋಗಿ ಒಂದು ಸೆಲ್ಫಿ ತೊಗೊಂಬನ್ನಿ. ಅವನು ಅಂಥ ಮಾತೆಲ್ಲ ಬಯಕೆ ನಿಮಗೇನು ಸರಿ? ಯಾರು ಸಹ ನಿಮ್ಗೆ ಅಧಿಕಾರ ಕೊಟ್ಟರು? ಅಷ್ಟು ಓದಿ ಮಾತಾಡ್ತೀರಲ್ಲ, ಹೋಗಿ ಬಿಡಿ. ಸುಮ್ಮನೆ ನಿಮ್ಮ ಬಗ್ಗೆ ಯಾಕೆ ನಾವು ಮಾತಾಡಿ ನಾವು ಚೀಪ್ ಆಗಬೇಕು? ಆರಿಫ್ ಮಾತಾಡ್ತಾ ಇದ್ದೀನಿ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೆನ್ನೆದು ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಆಮೇಲೆ ಮನ್ಸೂರ್ ಖಾನ್ ಬಗ್ಗೆ ಹೇಳಿದ್ರಲ್ಲ, ಅವ್ರು ನಮ್ಮ ಕಮ್ಯುನಿಟಿದವರು ಅಂತ. ಫಸ್ಟ್ ಅವ್ರು ನಮ್ಮ ಕಮ್ಯುನಿಟಿದವ್ರು ಆದ್ರೆ ಕನ್ನಡನ ಶುದ್ಧವಾಗಿ ಮಾತಾಡೋದು ಕಲ್ಕೊಡ್ರಿ. ನಮ್ಮ ಮಂಗಳೂರು ಜನ ಆಗ್ಲಿ, ಉಡುಪಿ ಜನ ಆಗ್ಲಿ, ಕುಂದಾಪುರ ಜನ ಎಷ್ಟು ಶುದ್ಧವಾಗಿ ಎಂತ ಮಾರ್ಯಾರೆ, ಹೇಗಿದ್ರ ಮಾರ್ಯಾರೆ ಅಂತ ಅವ್ರು ಹೇಳ್ತಾರೆ. ಇವರು ಮಾತಾಡ್ತಿರೋ ರೀತಿನೇ ದಾಟಿನೇ ಸರಿ ಇಲ್ಲ ನನ್ಗೆ ಅಂದಾಜು, ಆಯ್ತಾ? ಆಮೇಲೆ ಅವ್ರು ಪ್ರಥಮ್ ಬಗ್ಗೆ ಹೇಳಿದ್ರಲ್ಲ,
ಅವನೊಬ್ಬ ಖತರ್ನಾಕು ಅಂತ. ಏನಕ್ಕೆ ಖತರ್ನಾಕು, ಏನ್ ಮಾಡ್ದ ಅವನೊಂಥರ ಖತರ್ನಾಕ್ ಕೆಲ್ಸನ ರೀ? ಇಲ್ಲಕ್ಕೋಸ್ಕರನೇ ಐತ್ರಿ ಹೋಗಿರೋದು. ಪ್ರಥಮಿಗೆ ಒಬ್ನಿಗೆ ಮಾಡಿ ಇವರೆಲ್ಲ ಗುಂಪಾಗಿ ಸೇರಿದಲ್ಲ, ಅನ್ಯಾಯವ? ಈಗಲ್ಲ ಅಂತ ಕೀರ್ತಿ ಹೇಳಿದ್ನಲ್ಲ, ಅನ್ಯಾಯವ? ಇಲ್ಲ ಮೋಹನ್ ಅವ್ರು ಹೇಳಿದ್ರಲ್ಲ, ಅನ್ಯಾಯವ? ನೀವು ಮಾತಾಡೋದು ಫಸ್ಟ್ ಕರೆಕ್ಟಾಗಿ ಮಾತಾಡಿ, ತಿಳ್ಕೊಂಡ್ ಮಾತಾಡಿ. ಪ್ರಥಮಿಗೆ ಮಂಗಳೂರಲ್ಲಿ ಯಾರು ಇಷ್ಟಪಡಿ, ನೀವು ಒಬ್ಬರೇ ಇಷ್ಟಪಡಿದ. ನಾನು ಮಂಗಳೂರು ಫ್ರೆಂಡ್ಸ್ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದೀನಿ, ಉಡುಪಿ ಫ್ರೆಂಡ್ಸ್ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದೀನಿ. ಪ್ರಥಮ್ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್, ಪ್ರಥಮ್ ಇಸ್ ವಿನ್ನಿಂಗ್ ಅಂತ ಹೇಳಿದಾರೆ. ಗೊತ್ತಾ ನಿಮ್ಗೆ? ನಾನ್ ನಂಬರ್ ಕೊಳ್ಳ ಅವ್ರದ್ದು. ಏನ್ ಬಾಯಿಗೆ ಬಂದಾಗೆಲ್ಲ ಮಾತಾಡೋದೆಲ್ಲ ನಿಮ್ ಒಬ್ರಿಗೆ ಎಲ್ಲ ಕಲ್ತಿರೋದು. ಒಂದ್ ಕಮ್ಯುನಿಟಿ ಅಂದ್ರೆ ಕಮ್ಯುನಿಟಿನ ಮಾತಾಡೋದ್ ಕಲ್ತ್ಕೊಡ್ರಿ ಫಸ್ಟ್, ಆಯ್ತಾ? ಶ್ರೀಧರ್ ಸರ್ ಅವ್ರ ಮಾತಿಗೆ ಯಾಕೆ ನೀವು ಕೌಂಟರ್ ಕೊಡಕ್ ಹೋಗ್ತೀರಾ? ಅವ್ರು ಯಾರಂತ ನೀವು ಕೌಂಟರ್ ಕೊಟ್ಟಷ್ಟು ದೊಡ್ಡವರಾಗ್ತಾರ ಅವ್ರು, ಆಯ್ತಾ? ಅವ್ರ ಮಾತಿಗೆಲ್ಲ ಕೌಂಟರ್ ಕೊಡಕ್ಕೆ ಹೋಗ್ಬೇಡ್ರಿ ನೀವು ದಯವಿಟ್ಟು. ನಿಮ್ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡ್ತಾ ಇದೀರಾ, ಅಪ್ರಿಶಿಯೇಟ್ ನೀವು ಮಾಡ್ರಿ, ಆಯ್ತಾ? ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮಂಗಳೂರು ಜನ ನಿಮ್ ಅಭಿಮಾನಿಗಳು, ಅವ್ರ ಅಭಿಮಾನಿಗಳಲ್ಲ. ಅವ್ನ್ ಯಾರಂತ ಅವ್ನಿಗೆ ಸರಿಯಾಗಿ ಕನ್ನಡ ನೆಟ್ಟಿಗೆ ಮಾತಾಡಕ್ ಬರಲ್ಲಪ್ಪ. ನೀವ್ ಹೇಳಿ ಅದ್ ಹೇಳಿ ಅನ್ನೋದು ಕನ್ನಡದಲ್ಲಿ ಇದೆಯಾ? ಹೇಳಿ ಅನ್ನೋದು ಇರೋದು ಕನ್ನಡದಲ್ಲಿ ಪದನ. ನೀ ಹೇಳು ಏನ್ರಿ ಅದು ಮಾತು?